ಹಳೆಯ ಸ್ಟೈಲಲ್ಲಿ ಸೀರೆ ಉಟ್ಕೊಳ್ಳೋದನ್ನ ಬಿಡಿ. ಈ ಮಾಡರ್ನ್ ಸಾರಿ ಸ್ಟೈಲಿಂಗ್ ಟಿಪ್ಸ್ನ ನಿಮ್ಮ ಸೀರೆ ಅಥವಾ ಓವರ್ ಆಲ್ ಲುಕ್ಕೇ ಚೇಂಜ್ ಮಾಡುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಇವತ್ತಿನ ವಿಡಿಯೋದ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದರೆ ನೀವು ನಾನು ಸುಮಾರು ಸಾರಿ ಸಂಬಂಧಪಟ್ಟ ವಿಡಿಯೋಸ್ ನೀವು ನೋಡಿರ್ತೀರ. ಡ್ರೇಪಿಂಗ್ ಆಗಿರ್ಬೋದು ಅಥವಾ ಸಾರಿ ಟಿಪ್ಸು ಟ್ರಿಕ್ಸು ಅಂತ ಅಂದ್ಬಿಟ್ಟು ಸುಮಾರು ವಿಡಿಯೋ ನೋಡಿರ್ತೀರ. ಬಟ್ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾವೆಲ್ಲ ನೋಡಿ ಅಯ್ಯೋ ಒಂದೇ ಸೀರೆ ಇದು ಉಟ್ಕೊಂಡು ತುಂಬ ದಿನ ಎಷ್ಟು ಸತಿ ಅಂತ ಉಟ್ಕೊಳೋದು ಅಂತಂದ್ಬಿಟ್ಟು ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಅದೇ ಸೀರೆನೇ ಡಿಫ್ರೆಂಟ್ ಆಗಿ ಸ್ಟೈಲಲ್ಲಿ ಈಗೆಲ್ಲ ನೋಡಿ ಮಾಡರ್ನ್ ಆಗಿ ಎಷ್ಟೆಲ್ಲ ಸ್ಟೈಲ್ ಮಾಡಿ ಉಟ್ಕೊಳ್ತಾರೆ. ನಾವು ಅದೇ ಬಾಲಿವುಡ್ ಹೀರೋಯಿನ್ನೇ ತಗೊಳ್ಳಿ ನೋಡಿ, ಸಿಂಪಲ್ ಸೀರೆನೇ ಇರುತ್ತೆ ರೀ, ಆದರೆ ಅವರು ಡ್ರೇಪ್ ಮಾಡಿರೋ ಸ್ಟೈಲ್ ಮಾತ್ರ ನಾವೇ ಹೇಳ್ತೀವಿ ಓ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ದಾರಲ್ವ ಅಂತ ನಾವು ಅಂದ್ಕೊಳ್ತೀವಿ. ಆ ಥರ ಸಿಂಪಲ್ ಆಗಿ ನಾವು ಇವಾಗ ನೋಡಿ ಯಾವಾಗಲೂ ನಾವು ಎಷ್ಟೇ ಕಾಸ್ಟ್ಲಿ ಸೀರೆ ನಾವು ತೊಗೊಂಡಿದ್ರು ಅದೇ ಹಳೆಯ ಸ್ಟೈಲಲ್ಲೇ ನಾವು ಸೀರೆ ಉಟ್ಕೊಂಡಾಗ ಅಂಥ ಏನು ಲುಕ್ಕು ನಮ್ಮದು ಚೇಂಜ್ ಆಗಲ್ಲ. ನಾವೇನು ಮಾಡ್ತೀವಿ, ಎಲ್ಲ ಪ್ಲೀಟ್ಸ್ ಮಾಡಿಕೊಂಡು ಒಂದು ಪಿನ್ ಮಾಡಿಕೊಂಡು ಪಲ್ಲು ನೆರಿಗೆಯನ್ನು ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಾಂತಂದರೆ ಒಂದು ಸ್ಟೆಪ್ಪು ಒಂದು ಪಿನ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಟೆಪ್ಪು ಪಲ್ಲು ಮಾಡ್ಕೊಳ್ತೀವಿ. ಅದೆಲ್ಲ ಸ್ವಲ್ಪ ಹಳೆ ಸ್ಟೈಲ್ ಆಗೋಯ್ತು. ಈಗೆಲ್ಲ ನೋಡಿ ಮಾಡರ್ನ್ ಆಗಿ ಎಷ್ಟು ಸ್ಟೈಲಿಶ್ ಆಗಿ ಸಾರಿ ಡ್ರೇಪ್ ಮಾಡ್ಕೊಳ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ನೋಡಿ. ಹೊಸ ಸ್ಟೈಲ್ ಅಂತಂದರೆ ಈ ಥರ ಸೆರಗಿಗೆ ನೀವು ಫಸ್ಟ್ ಏನು ಪಿನ್ ಮಾಡಬೇಡಿ. ಇಲ್ಲಿ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ನೋಡಿ ಈ ಥರ ಕರೆಕ್ಟ್ ನಿಮಗೆ ಶೋಲ್ಡರ್ ಹತ್ರ ಬರೋ ಥರ ಸ್ವಲ್ಪ ಕೆಳಗಡೆದು ತಗೊಂಡು ಈ ಥರ ಹೀಗೆ ಕಾಣಿಸ್ತಾ ಇದೆಯಲ್ವಾ, ಹೀಗೆ ಮಾಡಿಕೊಂಡು ಹೀಗೆ ಹಿಡ್ಕೊಳ್ಳಿ. ಓಕೆನಾ? ಹಿಡ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಹೀಗೆ ಈ ಥರ ಒಂದೆರಡು ಸುತ್ತು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಈ ಥರ ಓಪನ್ ಮಾಡಿ. ನಿಮಗೆ ಫ್ಲವರ್ ಥರ ಬರುತ್ತೆ ಅಲ್ಲಿ. ಓಕೆನಾ? ನೋಡಿ ಈ ಥರ ಓಪನ್ ಮಾಡಿ ಲಾಸ್ಟಲ್ಲಿ ಒಂದು ಪಿನ್ ಮಾಡ್ಕೊಳ್ಳೋಣ, ಚಿಕ್ಕದೊಂದು ಪಿನ್ನು. ಅದು ಯಾಕಂದರೆ ಫ್ಲವರ್ ಥರ ಕಾಣಿಸುತ್ತೆ ನಿಮಗೆ ನೀಟಾಗಿ. ಎರಡು ಸೇರಿಸಿ ಒಳಗಿಂದ ಒಂದು ಪಿನ್ ಹಾಕ್ಕೊಂಬಿಡೋಣ. ನೋಡಿ ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಟೈಟಾಗಿ ಎಳ್ಕೊಂಡು ಇಲ್ಲಿ ಸ್ವಲ್ಪ ಸರಿ ಮಾಡ್ಕೊಂಬಿಡಿ. ನೋಡಿ ಈ ಥರ ಇಲ್ಲೊಂದು ಫ್ಲವರ್ ಥರ ಬರುತ್ತೆ. ನಿಮಗೆ ಇದೊಂದು ಹೊಸ ಸ್ಟೈಲು, ಮಾಡರ್ನ್ ಸ್ಟೈಲ್ ಅಂತಲೇ ಹೇಳ್ಬೋದು. ಯಾವಾಗಲೂ ನಾವು ಪ್ಲೀಟ್ಸ್ ಮಾಡಿಬಿಟ್ಟು ಪಿನ್ ಹಾಕ್ಕೊಳ್ತೀವಲ್ವ, ಅದು ಎಲ್ಲ ಹಳೆಯ ಸ್ಟೈಲ್ ಆಗೋಯ್ತು. ಇವಾಗೆಲ್ಲ ಟ್ರೆಂಡ್ ಆಗಿರೋದು ಇದು. ಬೇಕಂದರೆ ನಿಮಗೆ ಇಲ್ಲಿ ಇನ್ನೊಂದು ಸಹ ಮಾಡ್ಬೋದು, ಅಥವಾ ಇಲ್ಲಿ ಇನ್ನೊಂದು ಸಹ ಈ ಥರನೇ ನೀವು ಫ್ಲವರ್ ಮಾಡ್ಕೊಳ್ಬೋದು. ಈ ಕಡೆ ಒಂದು ಎಡ್ಜಲ್ಲಿ ಒಂದು ಪಿನ್ ಮಾಡ್ಕೊಂಬಿಡಿ ಶೋಲ್ಡರ್ಗೆ. ಆಯಿತು, ಏನಿಲ್ಲ, ಈ ಥರ ಚೆನ್ನಾಗಿ ಕಾಣಿಸುತ್ತೆ ಹೊಸ ಸ್ಟೈಲ್. ಈಗ ನೋಡಿ ನೆಕ್ಸ್ಟ್ ಸ್ಟೈಲ್ ನೋಡೋಣ, ಮಾಡರ್ನ್ ಸ್ಟೈಲು. ಇವಾಗ ನೋಡಿ ಈ ಥರ ನೀಟಾಗಿ ಇಲ್ಲಿ ತಗೊಂಡು ಇಲ್ಲಿ ಒಂದು ಸ್ವಲ್ಪ ಫ್ರಿಲ್ಸ್ ಬರೋ ಥರ ನೋಡಿಕೊಂಡು ಒಂದು ಹಿಪ್ ಬೆಲ್ಟ್ ಹಾಕ್ಕೊಂಬಿಡೋಣ. ನೋಡಿ ಹಿಪ್ ಬೆಲ್ಟ್ ಹಾಕ್ಕೊಂಡ್ಮೇಲೆ ಇಲ್ಲೇ ಏನೋ ಇರುತ್ತಲ್ವ, ಇದನ್ನು ತಗೊಂಡು ಹೀಗೆ ಮುಂದೆ ಹಾಕ್ಕೊಳ್ಳಿ. ಹೀಗೆ ಓಕೆನಾ? ಮುಂದೆ ಹಾಕ್ಕೊಂಡು ನಾವು ಅದೇ ಹಳೇ ಮೆಥಡು ಅಂದರೆ ಪಿನ್ ಹಾಕ್ಕೊಳೋದು ಅದೆಲ್ಲ ಓಲ್ಡ್ ಫ್ಯಾಷನು. ಇವಾಗೆಲ್ಲ ಈ ಥರ ಮಾಡರ್ನ್ ಆಗಿ ಈ ಕಡೆ ತುದಿ ಹೀಗೆ ಒಂದು ಸ್ವಲ್ಪ ತೊಗೊಂಡು ಹೀಗೆ ಹಿಂದೆಯಲ್ಲಿ ನಾವು ಹಿಂಗೆ ತೊಗೊಂಡು ಬಂದಿರ್ತೀವಲ್ಲ ಅದ್ರ ಒಳಗಡೆ ಈ ಥರ ಹಾಕ್ಕೊಂಬಿಟ್ರೆ ಈ ಥರ ಇದೊಂದು ಸ್ಟೈಲು. ಈಗ ನೋಡಿ ನೆಕ್ಸ್ಟ್ ಸ್ಟೈಲ್ ನೋಡೋಣ. ಈ ಥರ ಫ್ಯಾನ್ಸಿ ಸೀರೆಗಳಿಗೆ ಆದರೆ ಚೆನ್ನಾಗಿ ಬರುತ್ತೆ. ಇವಾಗ ಆಗಲೇ ತೊಗೊಂಡಂಗೆ ಇಷ್ಟು ಟೈಟಾಗಿ ಇಲ್ಲಿ ತೊಗೊಂಡು ಸೆಕೆಂಡು ನೀಟಾಗಿ ಅದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಈಗ ನೋಡಿ ಈ ಥರ ಮುಂದೆ ಹಾಕ್ಕೊಂಡ್ಮೇಲೆ ಈ ಥರ ಮತ್ತೆ ಒಂದು ಹಿಪ್ ಬೆಲ್ಟ್ ಹಾಕ್ಕೊಂಬಿಡಿ. ನೋಡಿ ಇಲ್ಲಿ ಹಿಪ್ ಬೆಲ್ಟ್ ಹಾಕ್ಕೊಂಡು ಈ ಥರ ಟೈಟಾಗಿ ಇಳ್ಕೊಂಬಿಟ್ರೆ ಇದು ಒಂದು ಸ್ಟೈಲ್. ಈಗ ನೋಡಿ ನೆಕ್ಸ್ಟ್ ಸ್ಟೈಲು. ಈ ಥರ ನೀಟಾಗಿ ತೊಗೊಂಬಿಟ್ಟು ನಿಮ್ಮ ಕುತ್ತಿಗೆ ಹಿಂದೆಯಿಂದ ಈ ಥರ ತೊಗೊಂಡು ಬನ್ನಿ. ಓಕೆನಾ? ಈ ಥರ ತೊಗೊಂಡು ಬಂದು
ನಾವು ಬ್ಲೇಜರ್ ಜೊತೆಗೆ ಹೇಗೆ ಸ್ಟೈಲ್ ಮಾಡ್ಬೋದು ಅಂತ ತೋರಿಸ್ತೀನಿ. ಕೆಲವೊಬ್ರು ಆಫೀಸ್ಗೆ ಕೆಲವೊಂದು ಮೀಟಿಂಗ್ಗಳಿಗೆ ಹೋಗಬೇಕಾದ್ರೆ ಸ್ಯಾರಿಯಲ್ಲಿ ಬ್ಲೇಸರ್ ಹಾಕೊಂಡು ಹೋಗ್ತಾರೆ. ಅದು ಯಾವ ಥರ ಸ್ಟೈಲ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನೋಡಿ, ಬ್ಲೇಜರಲ್ಲಿ ಈ ಥರ ಸ್ಟೈಲ್ ಮಾಡ್ಬೋದು ಸ್ಯಾರಿನ. ಅಷ್ಟು ನೀಟಾಗಿ ಈಗ ಆಫೀಸಿಗೆ ಹೋಗ್ಬೇಕಾದಾಗ ಅವಾಗೆಲ್ಲ ನೀಟಾಗಿ ಈ ಥರ ಈ ವಿಡಿಯೋದಲ್ಲಿ ನೋಡಿ ಇಷ್ಟ ಆಗಿತ್ತು ಮಾಡರ್ನ್ ಆಗಿ ಹೇಗೆ ಸಾರಿನ ಸ್ಟೈಲ್ ಆಗಿ ಉಟ್ಕೊಳ್ಬೋದು ಅನ್ನೋದನ್ನು ತಿಳಿಸಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಹಾಗೆ ಕಾಲೇಜ್ ಹುಡುಗಿಯರು, ಆ ಥರದವ್ರಿಗೆಲ್ಲ ನಾವು ಸ್ಟೈಲ್ ಆಗಿ ಏನಾದರೂ ಸಾರಿ ಉಟ್ಕೊಂಡು ಹೋಗಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಈ ಥರ ಫ್ಯಾಷನ್ ಟಿಪ್ಸು ಟ್ರಿಕ್ಸು ಬೇಕು ಅನ್ನೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡ್ತೀರಾ, ಕಮೆಂಟು ಚೆನ್ನಾಗಿ ಹಾಕ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆತು ಹೋಗ್ತೀರಾ. ನಾನು ಹಾಗಾಗಿ ಪದೇ ಪದೇ ನಿಮಗೆ ನೆನಪಾಗಲಿ ಅಂತ ಹೇಳ್ತಾ ಇರ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. Modern saris are no longer just about wrapping 6 yards of fabric. They're about creating a stylish, confident, and modern look that reflects your personality. If you're still draping your sari the same old way, this recap will show you how a few simple changes can completely transform your appearance. The first key takeaway is that blouse selection matters more than ever. Instead of sticking to traditional designs, modern blouses with unique necklines, statement sleeves, or structured cuts can instantly elevate your entire outfit. A well-designed blouse can make even a simple sari look premium and fashionable. Next, focus on the draping style. The way you pleat, position the pallu, and define your waist can dramatically change your silhouette. Clean pleats, a neatly pinned pallu, and a well-fitted drape create a polished look that feels elegant yet contemporary. Small adjustments in draping often make a bigger impact than buying a new sari. Another important point is accessorizing smartly. Modern styling is all about balance. Instead of wearing heavy jewelry everywhere, choose one statement piece, whether it's bold earrings, a chic belt, or a stylish handbag. This creates a sophisticated look without making the outfit feel overcrowded. Finally, never underestimate the power of grooming and confidence. The right hairstyle, subtle makeup, and comfortable footwear complete the overall look. More importantly, confidence is what truly brings any sari style to life. When you feel comfortable and carry yourself with pride, every sari looks more beautiful. The bottom line is simple. Modern sari styling isn't about changing who you are, it's about updating how you present yourself. Experiment with draping, upgrade your accessories, and wear your sari with confidence. Sometimes, a few small styling changes can make you look effortlessly elegant, fashionable, and years younger.